ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತು ವಿಶೇಷ ವಿಜ್ಞಾನ ಕ್ವಿಜ್ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಪ್ರಥಮ PUC ಹಾಗೂ ದ್ವಿತೀಯ PUCಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಯಲಹಂಕದಲ್ಲಿರುವ GV ಪದವಿ ಪೂರ್ವ ಕಾಲೇಜಿನಿಂದ ತಮ್ಮೆಲ್ಲರ ಪರವಾಗಿ ಈ ವಿದ್ಯಾರ್ಥಿಗಳನ್ನು ಹೃತ್ಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮೊದಲು ತಂಡಗಳ ಪರಿಚಯ ಮಾಡಿಕೊಂಡು ನಂತರ ಕಾರ್ಯಕ್ರಮ ಮುಂದುವರಿಸೋಣ. ಮೊದಲ ತಂಡ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭೂಮಿಕಾ ಎಸ್. ನಾನು ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ PUCಯನ್ನು ಓದುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಿಶಾ MS. ನಾನು ದ್ವಿತೀಯ PUCನ ವಿದ್ಯಾರ್ಥಿನಿ ಹಾಗೂ ಕಲ್ಪನಾ ಚೌಲ್ ತಂಡದ ನಾಯಕಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಂಗನಗೌಡ HH. ನಾನು ಪ್ರಥಮ PUC ವಿದ್ಯಾರ್ಥಿ. ಕಲ್ಪನಾ ಚಾವ್ಲಾ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ, ಹಾಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ಮುಂದಿನ ತಂಡ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಧೀರಜ್. ನಾನು ಪ್ರಥಮ PUC ವಿದ್ಯಾರ್ಥಿ. ನನ್ನ ಹೆಸರು ಮಿಥುನ್ ಕೃಷ್ಣ M. ನಾನು ಪ್ರಥಮ PUCಯ ವಿದ್ಯಾರ್ಥಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಆದಿತ್ಯ ಜಿಗಲ್ಮಡಿ. ನಾನು ದ್ವಿತೀಯ PUCಯಲ್ಲಿ ಓದುತ್ತಾ ಇರೋದು. ನಾನು ಸುನೀತಾ ವಿಲಿಯಮ್ಸ್ ತಂಡದ ನಾಯಕ. ಸುನೀತಾ ವಿಲಿಯಮ್ಸ್ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಶುಭವನ್ನು ಹಾರೈಸ್ತಾ ಇದ್ದೇವೆ. ನಮ್ಮ ಮೂರನೆಯ ತಂಡ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೋಹಿತ್ ಗೌಡ S. ನಾನು ಪ್ರಥಮ PUCಯ ವಿದ್ಯಾರ್ಥಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಶ್ಚಿತ್ ಗೌಡ BR. ನಾನು ದ್ವಿತೀಯ PUCಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಈ ರಾಜೇಶ್ವರಿ ಚಟರ್ಜಿ ನಾಯಕತ್ವವನ್ನು ವಹಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಕ್ಷಿತಾ KR. ನಾನು ಪ್ರಥಮ PUC ವಿದ್ಯಾರ್ಥಿನಿ. ರಾಜೇಶ್ವರಿ ಚಟರ್ಜಿ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ, ಹಾಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ಯಾರು ಡಾಕ್ಟರ್ ರಾಜೇಶ್ವರಿ ಚಟರ್ಜಿ? ನಮ್ಮ ದೇಶದ ಮೊದಲ ಮಹಿಳಾ ಇಂಜಿನಿಯರ್ ಅವರು. ಅಂಥವರ ಹೆಸರನ್ನು ಪಡೆದಿದ್ದೀರಿ ತಾವು. ಶುಭವಾಗಲಿ ತಮಗೆ. ಮೂರೂ ತಂಡಗಳು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ತಾವೆಲ್ಲ ಸಿದ್ಧವಾಗಿದ್ದೀರಿ ಅಂದರೆ ಕಾರ್ಯಕ್ರಮ ಶುರು ಮಾಡೋಣ. ಮೊದಲ ಪುಸ್ತಕ, ಮೊದಲ ಪ್ರಶ್ನೆ, ಪಾತಾಳ ಭೈರವಿ ಮತ್ತು ಇತರ ಮಕ್ಕಳ ಕಥೆಗಳು. KN ಭಗವಾನ್ ಬರೆದಿರುವಂಥದ್ದು. ನಮ್ಮ ಮೊದಲ ಪ್ರಶ್ನೆ. ಆಕಾಶದಲ್ಲಿ ಕಪ್ಪು ಮೋಡವಿದೆ. ಮೋಡದಲ್ಲಿ ಮಿಂಚು ಕಾಣಿಸಿತು. ಅದು ಕಾಣಿಸಿದ 7 ಸೆಕೆಂಡ್ಗಳಿಗೆ ಗುಡುಗುವ ಶಬ್ದ ಕೇಳಿತು. ಅದು ಸುಮಾರು ಎಷ್ಟು ದೂರದಲ್ಲಿ ಗುಡುಗಿರಬಹುದು ಅನ್ನೋದು ನಮ್ಮ ಪ್ರಶ್ನೆ. ಆಗಲೇ ಬಜರ್ ಒತ್ತಿದ್ದಾರೆ ಸುನೀತಾ ವಿಲಿಯಮ್ಸ್ ತಂಡದವರು. ಉತ್ತರ 2.4 ಕಿಲೋಮೀಟರ್. 2.4 ಕಿಲೋಮೀಟರ್. ಎರಡನೇದಾಗಿ ಬಜರ್ ಒತ್ತಿದ್ದಾರೆ ನಮ್ಮ ರಾಜೇಶ್ವರಿ ಚಟರ್ಜಿ ತಂಡದವರು. 2.4 ಕಿಲೋಮೀಟರ್. 2.4 ಕಿಲೋಮೀಟರ್. ಈಗ ಆಯ್ಕೆಗಳನ್ನು ನೋಡೋಣ. 1.4 ಕಿಲೋಮೀಟರ್, 2.4 ಕಿಲೋಮೀಟರ್, 4.4 ಕಿಲೋಮೀಟರ್, 5.4 ಕಿಲೋಮೀಟರ್. ಎರಡೂ ತಂಡದವರು ಹೇಳ್ತಾ ಇದ್ದಾರೆ 2.4 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದೀರಿ. ಉತ್ತರ ಸರಿ ಇದೆಯಾ ನೋಡೋಣ. 2.4 ಕಿಲೋಮೀಟರ್ ಉತ್ತರ ಸರಿಯಾಗಿದೆ. ತಾವು ಆಯ್ಕೆಗಳು ಬರೋಕ್ಕೆ ಮೊದಲೇ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ಇನ್ನೂ ಒಂದು ಪುಸ್ತಕ, ಮೊಹಮ್ಮದ್ ರಫಿ, ಜೈನುಲ್ಲಾ ಬಳ್ಳಾರಿ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. ಈಗ ಈ 2.4 ಕಿಲೋಮೀಟರ್ ಹೇಗೆ ಬಂತು ಅಂತ ಹೇಳಬೇಕು. ಸ್ಪೀಡ್ ಆಫ್ ಸೌಂಡ್ ಅನ್ನು ತೊಗೊಂಡಿದ್ದೀನಿ ಸರ್. ಸರ್ ಅದು 7 ಸೆಕೆಂಡ್ ಆಗಿತ್ತು ಅಲ್ವಾ ಸರ್? 1 ಸೆಕೆಂಡಿಗೆ 3. ಸೊ ಪರ್ ಸೆಕೆಂಡ್ ಇಟ್ಸ್ 342. ಸೊ ಇಂಟು 7 ವುಡ್ ಗಿವ್ ಅಸ್ ಫೆಚಸ್ ಅರೌಂಡ್ 2.4 ಸರ್. 2.4 ಕಿಲೋಮೀಟರ್ಸ್. ಹಾಂ, ಉತ್ತರ ಸರಿಯಾಗಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ನನ್ನ ಅಪ್ಪ KS ನರಸಿಂಹಸ್ವಾಮಿ, KN ಮಹಾಬಲ ಬರೆದಂಥ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ. 2000 ಲೀಟರ್ ಟ್ಯಾಂಕ್ ಇದೆ. 1 ಲೀಟರ್ ನೀರಿಗೆ
1 ಮಿಲಿಗ್ರಾಮ್ ಕ್ಲೋರಿನ್ ಸೇರಿಸಬೇಕಾಗಿದೆ. ನಿಮ್ಮಲ್ಲಿರುವ ಬ್ಲೀಚಿಂಗ್ ಪೌಡರ್ ಪ್ರತಿಶತ 30% ಕ್ಲೋರಿನ್ ಬಿಡುಗಡೆ ಮಾಡಬಲ್ಲದು. ಈಗ ಎಷ್ಟು ಗ್ರಾಮ್ ಬ್ಲೀಚಿಂಗ್ ಪೌಡರನ್ನು ಬೆರೆಸಬೇಕು? ಬಜರುತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಬಜರುತ್ತಿದ್ದಾರೆ ರಾಜೇಶ್ವರಿ ಚಟರ್ಜಿ ತಂಡದವರು. 6.67 ಗ್ರಾಮ್. 6.67 ಗ್ರಾಮ್. ಗ್ರಾಮ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಹೇಳಿಮ್ಮ. ಕಲ್ಪನಾ ಚಾವ್ಲಾ 6.667. 6.667. 667. ಆಯ್ಕೆಗಳನ್ನು ನೋಡೋಣ. 8.8 ಗ್ರಾಮ್ಸ್, 5.7 ಗ್ರಾಮ್ಸ್, 7.7 ಗ್ರಾಮ್ಸ್, 6.7 ಗ್ರಾಮ್ಸ್. ಉತ್ತರವನ್ನು ನೋಡೋಣ. 6.7 ಗ್ರಾಮ್ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಕೊಟ್ಟದ್ದು ರಾಜೇಶ್ವರಿ ಚಟರ್ಜಿ ತಂಡದವರಲ್ವಾ? ಮೊದಲು ಕೊಟ್ಟದ್ದು. ತಮಗೆ ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ನನ್ನಪ್ಪ KS ನರಸಿಂಹಸ್ವಾಮಿ. ಜೊತೆಗೆ ಆಯ್ಕೆಗಳು ಬರೋಕ್ಕೆ ಮೊದಲೇ ಕೊಟ್ಟಿದ್ದೀರಿ. ಹಾಗಾಗಿ ಇನ್ನೂ ಒಂದು ಪುಸ್ತಕ, ಭಾರತೀ ಕೃಷ್ಣ ತೀರ್ಥ ಶಾಸ್ತ್ರಿಯವರು ಬರೆದಂಥ ಪುಸ್ತಕ, 2 ಪುಸ್ತಕವನ್ನು ಕೊಟ್ಟಿದ್ದೇನೆ. ಹೇಗೆ ಬಂತಪ್ಪ ಈ ಉತ್ತರ? 2000 ಡಿವೈಡೆಡ್ ಬೈ 0.3 ಅಷ್ಟು ಮಾಡ್ತು ಅಂದರೆ ನಿಮಗೆಷ್ಟು ಬರುತ್ತೆ? 6667 ಮಿಲಿಗ್ರಾಮ್ ಬರುತ್ತೆ. ಆ ಮಿಲಿಗ್ರಾಮ್ನ ಗ್ರಾಮ್ ಆಗಿ ಪರಿವರ್ತನೆ ಮಾಡ್ತು ಅಂದರೆ ಹೆಚ್ಚು ಕಡಿಮೆ 6.7 ಅಥವಾ ತಾವು ಹೇಳಿದಾಗೆ ಇನ್ನೂ ಡೆಸಿಮಲ್ಸ್ಗಳನ್ನು ಹೇಳ್ತಾ ಹೋಗಬಹುದು ಅಲ್ವಾ? ಉತ್ತರ ಸರಿಯಾಗಿದೆ. ಈಗ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಕತೆಗಳ ಚಿಲಪಿಲಿ, ವೆಂಕಟೇಶ್ MT ಬರೆದಂಥ 100 ಕಿರುಗತೆಗಳ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಕಬ್ಬಿಣಾಂಶದ ಗುಳಿಗೆಗಳನ್ನು ನಿಂಬೆ ರಸದ ಜೊತೆಯಲ್ಲಿ ನುಂಗಬೇಕೋ ಅಥವಾ ಚಹದ ಜೊತೆಯಲ್ಲಿ ನುಂಗಬೇಕೋ? ಆಯ್ಕೆಗಳು: ನಿಂಬೆ ರಸದ ಜೊತೆ ನುಂಗಬೇಕು. ಹೇಳಿಪ್ಪ ಸುನೀತಾ ವಿಲಿಯಮ್ಸ್. ಸರ್ ನಿಂಬೆ ರಸ ಜೊತೆ ಅದನ್ನು ಸ್ವಾಲೋ ಮಾಡಬೇಕು ಸರ್. ಯಾಕಪ್ಪ? ಸರ್ ಅದು ಅಬ್ಸಾರ್ಬ್ ಚೆನ್ನಾಗುತ್ತೆ ಸರ್. ವಿಟಮಿನ್ ಯಾವುದು ಅಬ್ಸಾರ್ಬ್ಷನ್ ಆಗುತ್ತೆ? ಕಬ್ಬಿಣ ಅಂಶ ಸರ್. ಕಬ್ಬಿಣಾಂಶ ಅಬ್ಸಾರ್ಬ್ ಆಗುತ್ತೆ ಅಂತ. ವಿಟಮಿನ್ C ಪ್ರೆಸೆನ್ಸಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಪ್ರೆಸೆನ್ಸ್. ಅದು ಹೇಳಬೇಕು. ವಿಟಮಿನ್ C ಅನ್ನೋದು ಹೇಳಬೇಕಲ್ವಾ? ಸೊ ವಿಟಮಿನ್ ಸಿನಲ್ಲಿ ಕಬ್ಬಿಣದ ಅಂಶ ಅಬ್ಸಾರ್ಬ್ ಆಗುತ್ತೆ. ಆಮೇಲೆ ಮುಂದುವರಿಸಿ. ಅದೇ ಅದು ಟೀಯಲ್ಲಿ ಪಾಲಿಫಿನಾಲ್ಸ್ ಇರುತ್ತೆ ಸರ್. ಸೊ ಅದಕ್ಕೋಸ್ಕರ ಅದು ಅಷ್ಟೊಂದು ಚೆನ್ನಾಗಿ ಅಬ್ಸಾರ್ಬ್ ಮಾಡಲ್ಲ ಆಸ್ ಕಂಪೇರ್ಡ್ ಟು ನಿಂಬೆ ರಸ. ಹಾಂ. ಮೂರನೇ ಆಯ್ಕೆನ ನೋಡೋಣ. ನೀರಿನಲ್ಲಿ ನುಂಗಿ ಎರಡನ್ನೂ ಬೆರೆಸಬಹುದು. ನಿಂಬೆ ರಸ, ಚಹಾ ಎರಡೂ ಬೆರೆಸಿ ಕುಡೀರಿ ಅಂತ ಹೇಳ್ತಾರೆ. ಸೊ ತಾವು ಹೇಳ್ತಾ ಇದ್ದೀರಿ ನಿಂಬೆ ರಸ ಅಂತ. ಹೌದಾ? ನೋಡೋಣ. ನಿಂಬೆ ರಸ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಸುನೀತಾ ವಿಲಿಯಮ್ಸ್ ತಂಡದವರಲ್ವಾ? ತಮಗೆ ಈ ಕತೆಗಳ ಚಿಲಿಪಿಲಿ ಪುಸ್ತಕ ಜೊತೆಗೆ ಇನ್ನೂ ಒಂದು ಪುಸ್ತಕ, ಮಾಧವ ಶ್ರೀಹರಿ ಆಣ್. ನಮ್ಮ ಆಹಾರ ಪದ್ಧತಿ ಮತ್ತು ಸೇವನೆ, ವಿಧಿ ನಿಷೇಧ ಇವೆರಡೂ ನಮಗೆ ಗೊತ್ತಿದ್ರೆ ಚೆನ್ನಾಗಿರುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ನೊಬೆಲ್ ವಿಜೇತ ನವತಾರೆಯರು ಅಂಬಿಕಾ ರಾವ್ ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಅಂಗಡಿಗೆ ಹೋಗಿ 15 kg ಅಕ್ಕಿ ಕೊಂಡುಕೊಂಡೆ. ಅದರ ಬೆಲೆ 1200 ರೂಪಾಯಿಗಳು. ಒಂದು ಕುಕ್ಕರ್ ಕೊಂಡುಕೊಂಡೆ. ಅದರ ಬೆಲೆ 2500 ರೂಪಾಯಿಗಳು. ಅಂಗಡಿಯವನು ಪ್ರತಿಶತ 15% ರಿಯಾಯಿತಿ ಡಿಸ್ಕೌಂಟ್ ಕೊಟ್ಟ. 5% GST ಹಾಕಿದ. ಈಗ ನಾನು ಎಷ್ಟು ಹಣವನ್ನು ಅಂಗಡಿಯವನಿಗೆ ಕೊಡಬೇಕು ಅಂತ ಹೇಳಬೇಕಾಗಿದೆ. 1 ನಿಮಿಷದ ಕಾಲಾವಕಾಶ ಇರುತ್ತೆ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಯಾರಾದರೂ ಲೆಕ್ಕವನ್ನು ಪೂರ್ಣಗೊಳಿಸಿದರೆ ಬಜರುತ್ತಿ ಉತ್ತರ ಕೊಡಿ. ಬಜರುತ್ತಿದ್ದಾರೆ ಡಾಕ್ಟರ್ ರಾಜೇಶ್ವರಿ ಚಟರ್ಜಿ ತಂಡದವರು, ಆನಂತರ ಕಲ್ಪನಾ ಚಾವ್ಲಾ ತಂಡದವರು. ಮೊದಲಿಗೆ ರಾಜೇಶ್ವರಿ ಚಟರ್ಜಿ. 3302.25.
$3,302.2 2.25 25 ಅಂದರೆ 25 ಪೈಸೆ ಹಾಂ. ಅಲ್ವಾ? 25 ಪೈಸೆ. ಕಲ್ಪನಾ ಚಾವ್ಲಾ 3157. ಭಿನ್ನವಾದ ಉತ್ತರ ಕೊಡ್ತಾ ಇದ್ದೀರಿ. ಈಗ ಆಯ್ಕೆಗಳನ್ನು ನೋಡೋಣ. $3,700, $3,402.25, $3,302.25, $3,502.25. ಸರಿಯಾದ ಉತ್ತರ ಈಗ ಬಂತು. $3,302.25. ಈ ಒಂದು ಉತ್ತರವನ್ನು ರಾಜೇಶ್ವರಿ ಚಟರ್ಜಿ ತಂಡದವರು ಕೊಟ್ಟಿದ್ದೀರಾ. ನೊಬೆಲ್ ವಿಜೇತ ನವತಾರೆಯರು ಎನ್ನುವ ಈ ಪುಸ್ತಕವನ್ನು ರಾಜೇಶ್ವರಿ ತಂಡಕ್ಕೆ ಕೊಟ್ಟಿದ್ದೇವೆ. ಇದು ಹೇಗೆ ಬಂತು ಅಂತ ಒಂದು ಚೂರು ಲೆಕ್ಕ ಮಾಡ್ಕೊಂಬಿಡೋಣ. ಮೊದಲಿಗೆ ನಾವೇನು ಮಾಡಬೇಕು, MRP ಲೆಕ್ಕ ಹಾಕಬೇಕು. ಎಷ್ಟಿದೆ MRP? $1,200 ಅಕ್ಕಿ ಬೆಲೆ, $2,500 ಕುಕ್ಕರ್ ಬೆಲೆ. ಇವೆರಡನ್ನೂ ಕೂಡಿದ್ರೆ ಎಷ್ಟು ಬಂತು? $3,700 ಬಂತು. ಅದಾದಮೇಲೆ ರಿಯಾಯಿತಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? $3,700ಗೆ 15% ಥರ ಕೊಟ್ಟಿದ್ದಾರೆ. 0.15. ಅದನ್ನು 3,700ರಿಂದ ಗುಣಿಸಿದ್ರೆ $555 ಬರುತ್ತೆ. ರಿಯಾಯಿತಿ ನಂತರ ಎಷ್ಟು ಹಣ ಬಂತು ಅಂತ ಹೇಳ್ತಂದರೆ 3,700ರಲ್ಲಿ 555 ಕಳೆದ್ರೆ $3,145 ಉಳಿಯುತ್ತೆ. GST 5% ಅಂತ ಹೇಳಿದ್ದಾರೆ. ಈಗ $3,145ಗಳಿಗೆ 5% GST ಅಂದರೆ 0.05 ಗುಣಿಸು 3,145 ಗುಣಿಸಿದ್ರೆ $157.25 ಬರುತ್ತೆ. ಅಂತಿಮ ಬಿಲ್ ಎಷ್ಟಪ್ಪ ಅಂದರೆ $3,145 ಪ್ಲಸ್ $157.25. ಇದನ್ನೆಲ್ಲ ಕೂಡ್ತು ಅಂದರೆ $3,302.25. ಆ ಉತ್ತರ ಕೊಟ್ಟಿದ್ದೀರಿ. ಜಾಣ ಗೆಳೆಯರು ಮಕ್ಕಳ ಕಥೆಗಳ ಪುಸ್ತಕ, ಗುರುನಾಥ ಶಿ ಸುತಾರ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಅರೆಗುರುಡ ಜೀವಿಯನ್ನು ಗುರುತಿಸಿ. ಮೂರೂ ತಂಡದವರು ಆಗಲೇ ಬಜರ್ ಒತ್ಬಿಟ್ಟಿದ್ದಾರೆ. ಆಯ್ಕೆಗಳು ಬರೋದಕ್ಕೆ ಮೊದಲಿಗೆ ಸುನೀತಾ ವಿಲಿಯಮ್ಸ್. ಸರ್ ಡಾಲ್ಫಿನ್ಸ್. ಎರಡನೇದಾಗಿ ರಾಜೇಶ್ವರಿ ತಂಡ ಗ್ಯಾಂಜೆಟಿಕ್ ಡಾಲ್ಫಿನ್. ಗ್ಯಾಂಜೆಟಿಕ್ ಡಾಲ್ಫಿನ್. ಮೂರನೇವರು ಕಲ್ಪನಾ ಚಾವ್ಲಾ ಡಾಲ್ಫಿನ್ಸ್. ಗ್ಯಾಂಜೆಟಿಕ್ ಡಾಲ್ಫಿನ್. ಗ್ಯಾಂಜೆಟಿಕ್ ಡಾಲ್ಫಿನ್. ಆಯ್ಕೆಗಳನ್ನು ನೋಡೋಣ. ಇರಾವತಿ ಡಾಲ್ಫಿನ್, ಗ್ಯಾಂಜೆಟಿಕ್ ಡಾಲ್ಫಿನ್, ಅಮೆಜಾನ್ ಡಾಲ್ಫಿನ್, ಹೆಕ್ಟರ್ಸ್ ಡಾಲ್ಫಿನ್. ಗ್ಯಾಂಜೆಟಿಕ್ ಡಾಲ್ಫಿನ್ ಅಂತ ಹೇಳಿದ್ದೀರಿ. ಎರಡೂ ತಂಡದವರು ಉತ್ತರ ಸರಿಯಾ ನೋಡೋಣ. ಗ್ಯಾಂಜೆಟಿಕ್ ಡಾಲ್ಫಿನ್ ಉತ್ತರ ಸರಿಯಾಗಿದೆ. ಜಾಣ ಗೆಳೆಯರು ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ ರಾಜೇಶ್ವರಿ ಚಟರ್ಜಿ ತಂಡಕ್ಕೆ. ಆಯ್ಕೆಗಳು ಬರೋಕ್ಕೆ ಮೊದಲೇ ಕೊಟ್ರಿ ಅಲ್ವಾ? ಅದಕ್ಕೆ ಮಾಧವ ಶ್ರೀಹರಿ ಅಣೆ ಜೋಶಿ ಅವರು ಬರೆದಂಥ ಪುಸ್ತಕ, 2 ಪುಸ್ತಕ ರಾಜೇಶ್ವರಿ ಚಟರ್ಜಿ ತಂಡಕ್ಕೆ ದೊರೆತಿದೆ. ಏನು ವಿಶೇಷ ಈ ಒಂದು ಗ್ಯಾಂಜೆಟಿಕ್ ಡಾಲ್ಫಿನ್ ಅಂತ ಹೇಳ್ತಂದರೆ, ವಿಶೇಷವಾಗಿ ಗಂಗಾ ನದಿಯಲ್ಲಿ ಕಂಡುಬರುತ್ತೆ ಈ ಒಂದು ಡಾಲ್ಫಿನ್. ಇದು ಅರೆ ಕುರುಡ ಅಥವಾ ಬಹುಪಾಲು ಕುರುಡ, ಕಾಣೋದಿಲ್ಲ. ಮತ್ತು ಅದಕ್ಕೆ ಊಟ ತಿಂಡಿ ಹೇಗೆ? ಅಲ್ಟ್ರಾಸಾನಿಕ್ ಸೌಂಡ್. ಅಲ್ಟ್ರಾಸೌಂಡ್ ವೇವ್ಸ್, ಅದು ಬಹಳ ಬಹಳ ಮುಖ್ಯವಾದದ್ದು. ಇದು ಅದಕ್ಕೇನು ಹೇಳ್ತಾರೆ? ಅಲ್ಟ್ರಾಸೌಂಡ್ ವೇವ್ಸ್ನ ಉಪಯೋಗಿಸಿ ಆಹಾರವನ್ನು ಸಂಪಾದನೆ ಮಾಡುವ ಒಂದು ತಂತ್ರ ಇದೆಯಲ್ಲ, ಅದಕ್ಕೊಂದು ಹೆಸರುಂಟು, ಎಕೋಲೊಕೇಶನ್. ಇದನ್ನು ಕನ್ನಡದಲ್ಲಿ ನಾವೇನು ಹೇಳ್ತೇವೆ? ಪ್ರತಿಧ್ವನಿ ಗ್ರಹಣ ತಂತ್ರ ಅಂತ ಹೇಳ್ತೇವೆ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಎಕೋಲೊಕೇಶನ್ ಅಂತ ಹೇಳ್ತೇವೆ. ಆ ಸೋನಾರ್ ಕಂಡು ಹಿಡಿದದ್ದು ಯಾವ ಪ್ರಾಣಿಯ ಸಹಾಯದಿಂದ ಅಂದರೆ, ಈ ರೀತಿಯಾದ ಡಾಲ್ಫಿನ್ ಮುಂತಾದ ಪ್ರಾಣಿಗಳು, ಜಲಚರಗಳ ಸಹಾಯದಿಂದ ಕಂಡುಹಿಡಿದಿದ್ದೇವೆ. ಹಾಗಾಗಿ ಪ್ರಾಣಿಗಳನ್ನು ಅಧ್ಯಯನ ಮಾಡಿ ಅನೇಕ ಸಂಶೋಧನೆಗಳನ್ನು ನಾವು ಮಾಡಿದ್ದೇವೆ. ರಡಾರ್ ಮಾಡಿರೋದು ಬ್ಯಾಟ್, ಬಾವಲಿಯನ್ನು ಅಧ್ಯಯನ ಮಾಡಿ. ಸೋನಾರ್ ಮಾಡಿರೋದು ಡಾಲ್ಫಿನ್, ವೇಲ್ ಮುಂತಾದ ಮೀನುಗಳು ಅಂದರೆ ಸ್ತನಿಗಳನ್ನು ಅಧ್ಯಯನ ಮಾಡಿರೋದು.
ಇದು ಬಹಳ ಬಹಳ ಕುತೂಹಲಕರವಾಗಿರ್ತಕ್ಕಂಥ ಒಂದು ವಿಚಾರ. ಈಗ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಗೆ ಹೋಗೋಣ. ಕುವೆಂಪು ನೆನಪು ಮುಂದೆ ಬನ್ನಿ, ನಡೆ ನುಡಿ ಪ್ರಭು ಜೈರಾಮ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಕಾಮನಬಿಲ್ಲು ಸೂರ್ಯನಿಂದ ಮೂಡುವ ಹಾಗೆ ಚಂದ್ರನಿಂದ ಚಾಂದ್ರಬಿಲ್ಲು ಮೂಡಲು ಸಾಧ್ಯವೇ? ಹೌದು ಅಥವಾ ಇಲ್ಲ ಅನ್ನೋದಕ್ಕೆ ವಿವರಣೆಯನ್ನು ಕೊಡಬೇಕು. ಮೊದಲನೇದಾಗಿ ಬರೆದಿರುತ್ತಿದ್ದಾರೆ ಕಲ್ಪನಾ ಚಾವ್ಲಾ. ಎಸ್ ಸರ್, ಹೌದು ಸರ್, ಚಾಂದ್ರಬಿಲ್ಲು ಕಾಣ್ತೈತೆ ಸರ್. ಕಾಣುತ್ತಾ? ಎಸ್ ಸರ್, ಕಾಣುತ್ತೆ ಸರ್. ಹೇಳಿ, ವಿವರಣೆ ಕೊಡಿ ಸರ್. ಅದು ಹೆಂಗೆ ಅನ್ಸ ಕಾಣುತ್ತೆ ಸರ್, ಆದರೆ ಅಲ್ಲಿ ಅಷ್ಟು ಲೈಟ್ಸು ಒಂದೇ ಕಡೆ ಆಕಾರವಾಗಿರ್ತದೆ ಸರ್. ನಮ್ಗೆ ಅಷ್ಟು ಲೈಟ್ಸು ಒಂದೇ ಕಡೆ ಅಡಗಿರ್ತೈತೆ ಸರ್. ನಮ್ಗೆ ಅವು ಅಷ್ಟು ಲೈಟ್ಸು ಪ್ರಕಾರವಾಗಿರಲ್ಲ ಸರ್. ಅದಕ್ಕೆ ಅದು ನಮ್ಗೆ ವೈಟ್ ಲೈಟಾಗೆ ಕಾಣ್ತೈತೆ ಸರ್. ಚಾಂದ್ರಬಿಲ್ಲು ಅಪೇರ್ ಆಕತ್ತೆ ಸರ್. ವೈಟಲ್ಲೇ ಕಾಣುತ್ತಾ? ಎಸ್ ಸರ್, ಅಷ್ಟು ಲೈಟ್ಸ್ ಇರ್ತಾವೆ ಸರ್, ಅಷ್ಟು ಕಲರ್ಸು ಆದ್ರೆ ಒಂದೇ ಕಡೆ ಅಡಗಿರ್ತವೆ ಸರ್. ಅವು ನಮಗೆ ಅಷ್ಟು ಕಲರ್ ಬಣ್ಣ ಏನಿರ್ತವೆ ಸರ್, ಪ್ರಕಾರವಾಗಿ ಇರಲ್ಲ ಸರ್. ಸುನೀತಾ ವಿಲಿಯಮ್ಸ್. ಕಾಮನಬಿಲ್ಲು ಚಂದ್ರದಿಂದ ಆಗುತ್ತದೆ. ಅದು ಬಿಳಿ ಬಣ್ಣದಿಂದ ಕಾಣುತ್ತೆ. ಅದರಲ್ಲಿ ಬಣ್ಣಗಳು ಇರುತ್ತೆ, ಆದರೆ ಅದು ನಮಗೆ ಕಾಣುವುದಿಲ್ಲ. ಎಲ್ಲ ಒಟ್ಟಿಗಿರೋದ್ರಿಂದ ನಮಗೆ ಬಿಳಿ ಬಣ್ಣದ ಕಾಣುತ್ತದೆ. ರೈನ್ಬೋ ಬಿಳಿ ಬಣ್ಣದ ಇರೋದ್ರಿಂದ ಅದು ಕಾಣುತ್ತೆ ಕಾಮನಬಿಲ್ಲು. ಮತ್ತೊಮ್ಮೆ ಅವಕಾಶ ಕೊಡ್ತಾ ಇದ್ದೇನೆ ಕಲ್ಪನಾ ಚಾವ್ಲಾಗೆ, ಪೂರ್ತಿ ಉತ್ತರ ಹೇಳಬೇಕು ಸರ್. ಚಾಂದ್ರಬಿಲ್ಲು ಅಪೇರ್ ಆಕತ್ತೆ ಸರ್. ಅಲ್ಲಿ ಎಲ್ಲ ಏನು ಸರ್ ವಾಟರ್ ಡ್ರಾಪ್ಸ್ ಅಪೇರ್ ಇರ್ತವೆ ಸರ್. ಆದ್ರೆ ನಮ್ಗೆ ಏನು ಸರ್ ಅಲ್ಲಿ ವಾಟರ್ ಡ್ರಾಪ್ಸ್ ಅಪೇರ್ ಇರ್ತದೆ, ಚಾಂದ್ರಬಿಲ್ಲು ಅಪೇರ್ ಆಕತ್ತೆ ಸರ್. ಆದ್ರೆ ಅದು ಒಂದೇ ಲೈಟ್ ಆಗಿರುತ್ತೆ ಸರ್, ಅಂದರೆ ಬಿಳಿ ಲೈಟ್ ಅಷ್ಟೇ ಇರುತ್ತೆ ಸರ್. ಬೇರೆ ಕಲರ್ ಇರ್ತಾವೆ ಸರ್, ಆದರೆ ಅದ್ರಾಗ ಅಡಗಿರ್ತವೆ ಸರ್ ಅಷ್ಟು ಲೈಟ್ಸ್ ನಮಗೆ ಪ್ರಕಾರವಾಗಿರಲ್ಲ ಸರ್. ಬಿಳಿ ಲೈಟ್ ಒಂದೇ ಪ್ರಕಾರವಾಗಿರೋದ ಕಾರಣದಿಂದ ನಮಗೆ ಬಿಳಿ ಲೈಟ್ ಅಷ್ಟೇ ಕಾಣ್ತೈತೆ ಸರ್. ಸರಿಯಾದ ಉತ್ತರ. ಚಾಂದ್ರಬಿಲ್ಲು ಮೂಡುತ್ತೆ, ಆದರೆ ತಾವು ಹೇಳಿದ್ರಿ ಬಿಳಿ ಬಣ್ಣ ಇರುತ್ತೆ ಅಂತ. ಸೂಕ್ಷ್ಮವಾಗಿ ಗಮನಿಸಿದ್ರೆ ಬಣ್ಣಗಳು ಕಾಣುತ್ತೆ. ಒಂದೇ ನೋಟಕ್ಕೆ ನೋಡಿದಾಗ ಅದು ನಿಮಗೆ ಬಿಳಿ ಬಣ್ಣದ ಹಾಗೇ ಕಾಣುತ್ತೆ. ಆದರೆ ಸೂಕ್ಷ್ಮವಾಗಿ ಗಮನಿಸಿ ನೋಡ್ತು ಅಂದರೆ ಬಹಳ ಮಸುಕಾದ ಬಣ್ಣಗಳು ಕಂಡುಬರುತ್ತೆ. ಇದು ಯಾವಾಗ ಕಂಡುಬರುತ್ತೆ? ಹುಣ್ಣಿಮೆ ಇದ್ದಾಗ ಕಂಡುಬರುತ್ತೆ. ಕಂಡುಬರಬೇಕಾದ್ರೆ ಆಕಾಶದಲ್ಲಿ ನೀರ ಹನಿಗಳು ಇರಬೇಕಾಗುತ್ತೆ, ಮಂಜು ಬೀಳ್ತಾ ಇರಬೇಕಾಗುತ್ತೆ. ಕರ್ನಾಟಕದಲ್ಲಿ ಪ್ರಖ್ಯಾತವಾದ ಒಂದು ಜಲಪಾತ ಇದೆ, ಅಲ್ಲಿ ಮಾತ್ರ ಚಾಂದ್ರಬಿಲ್ಲು ಕಾಣುತ್ತೆ. ಯಾರಿಗಾದ್ರೂ ಗೊತ್ತಿದೆಯಾ ಜಲಪಾತ ಯಾವುದು ಅಂತ? ಉಂಚಳ್ಳಿ ಜಲಪಾತ ಅಂತ ಕರಿತೇವೆ, ಅಲ್ಲಿ ಮಾತ್ರ ಚಾಂದ್ರಬಿಲ್ಲು ಕಾಣ್ತಾ ಇದೆ. ಕುವೆಂಪು ನೆನಪು ಈ ಪುಸ್ತಕವನ್ನು ಕೊಟ್ಟಿದ್ದೇನೆ ಕಲ್ಪನಾ ಚಾವ್ಲಾ ಅವರಿಗೆ. ಈಗ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ವಿಶ್ವಾಮಿತ್ರ ಮೇನಕೆ ಕಥನ ಕಾವ್ಯ ಎನ್ನುವ ಪುಸ್ತಕ ಶಾಂತಲಾ ಅಶೋಕ್ ಬರೆದಿದ್ದಾರೆ. ಪ್ರಶ್ನೆ: ಮಸಾಲೆ ದೋಸೆಯ ವಾಸನೆ ನಮ್ಮ ಮೂಗಿಗೆ ಬೇಗ ಗೊತ್ತಾಗುತ್ತದೆ, ಆದರೆ ಐಸ್ ಕ್ರೀಮ್ ವಾಸನೆ ಗೊತ್ತಾಗುವುದಿಲ್ಲ, ಏಕೆ? ಮೊದಲಿಗೆ ಬಜರ್ ಒತ್ತಿದ್ದಾರೆ ಸುನೀತಾ ವಿಲಿಯಮ್ಸ್, ಆನಂತರ ಕಲ್ಪನಾ ಚಾವ್ಲಾ, ಕೊನೆಯಲ್ಲಿ ಚಟರ್ಜಿ ತಂಡ. ಹೇಳಿ ಸುನೀತಾ ವಿಲಿಯಮ್ಸ್. ಸರ್, ಮಸಾಲೆ ದೋಸೆಯ ತಾಪಮಾನ ಜಾಸ್ತಿ ಇರುತ್ತೆ, ಆದ್ದರಿಂದ ಅದರದ ಸುಗಂಧ ನಮಗೆ ಬೇಗವಾಗಿ ಸಿಗುತ್ತದೆ. ಅದೇ ಐಸ್ ಕ್ರೀಮ್ ಅದ್ರದ್ದು ತಾಪಮಾನ ಕಮ್ಮಿ ಇರುತ್ತೆ, ಅದ್ರದ್ದು ಸುಗಂಧ ನಮಗೆ ಸಿಗೋದಿಲ್ಲ, ಯಾಕಂದರೆ ಅದ್ರದ್ದು ತಾಪಮಾನ ತುಂಬ ಕಮ್ಮಿ ಇರುತ್ತೆ. ನೋಡೋಣ ಎರಡನೇ ತಂಡ ಏನು ಹೇಳುತ್ತೆ. ಕಲ್ಪನಾ ಚಾವ್ಲಾ. ಸರ್, ಮಸಾಲೆ ದೋಸೆದು ಜಾಸ್ತಿ ಇರ್ತದೆ. ಯಾಕಂತ ವೇಗ ವಿಸರ್ತನೆ ಇರ್ತಲ್ಲ ಸರ್, ಅದು ಭಾಳ ಇರುತ್ತೆ ಸರ್, ವೇಗ ಇರುತ್ತೆ ಸರ್. ಕೈನೆಟಿಕ್ ಎನರ್ಜಿ ಏನಿರುತ್ತೆ ಸರ್, ಅದು ಭಾಳ ಇರುತ್ತೆ ಸರ್ ಮಸಾಲೆ ದೋಸೆಗಳು ಸರ್. ಅಂದರೆ ಆಗ ಅಡುಗೆ ಮಾಡ್ತೀವಿ ಸರ್. ಇದು ಐಸ್ ಏನಿರ್ತಲ್ಲ ಸರ್, ತಂಪಿರುತ್ತೆ ಸರ್, ಅದು ಕರೆಕ್ಟಾಗಿ ಜಲ್ದಿ ಹೋಗಲ್ಲ ಸರ್. ಇದ್ರಾಗೆ ವಿಸ್ತರಣೆ ಏನಿರ್ತಲ್ಲ ಸರ್, ಸ್ಲೋ ಪ್ರೊಸೆಸ್ ಆಗಿ ಹೋಗಿರ್ತೈತೆ ಸರ್. ಮೂರನೇ ತಂಡ. ಸರ್, ಅದು ಮಸಾಲೆ ದೋಸೆದು ಡಿಫ್ಯೂಷನ್ ಆಗುತ್ತೆ ಸರ್, ಅರೋಮಾ ಡಿಫ್ಯೂಷನ್ ಆಗುತ್ತೆ. ಯಾಕೆ ಡಿಫ್ಯೂಷನ್ ಆಗುತ್ತೆ? ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಇರುತ್ತೆ, ಡಿಫ್ಯೂಷನ್ ಆಗುತ್ತೆ. ಆದರೆ ಐಸ್ ಕ್ರೀಮ್ ಟೆಂಪ್ರೇಚರ್ ಕಡಿಮೆ ಇರೋದ್ರಿಂದ ಡಿಫ್ಯೂಷನ್ ಆಗಲ್ಲ, ಅಷ್ಟೊಂದು ಅರೋಮಾ ಡಿಫ್ಯೂಷನ್ ಆಗೋದಿಲ್ಲ. ಸರಿಯಾದ ಉತ್ತರ ಈಗ ಬಂತು. ಮಸಾಲೆ ದೋಸೆ ವೇಗ ವಿಸರಣ ಕ್ರಿಯೆ, ಭಾಳ ಫಾಸ್ಟಾಗಿ ಡಿಫ್ಯೂಸ್ ಆಗುತ್ತೆ. ಮಾಲಿಕ್ಯೂಲ್ಸ್ ಅನ್ನೋ ವರ್ಡ್ ಉಪಯೋಗಿಸ್ಬೇಕು. ವಾಸನೆ, ಮಸಾಲೆ ದೋಸೆಯ ವಾಸನೆಯನ್ನು ಹೊತ್ತು ಬರುವಂಥ ಅಣುಗಳು ಇದೆಯಲ್ಲ, ಮಾಲಿಕ್ಯೂಲ್ಸ್ ಇದೆಯಲ್ಲ, ಅದು ಬೇಗ ಡಿಫ್ಯೂಷನ್ ಆಗೋ ಕಾರಣ ನಮ್ಮ ಮೂಗಿಗೆ ಬಂದು ತಲುಪುತ್ತೆ. ಐಸ್ ಕ್ರೀಮಲ್ಲೂ ಆಗುತ್ತೆ, ಭಾಳ ನಿಧಾನ, ಹಾಗಾಗಿ ನಮಗೆ ಗೊತ್ತಾಗಲ್ಲ. ಈ ಡಿಫ್ಯೂಷನ್ ಅಥವಾ ಈ ವಿಸರಣ ಅನ್ನೋ ಶಬ್ದ ಬಳಸಿದ್ದು ಯಾರು ಮೊದಲು? ನೀವು ಬಳಸಿದ್ದು, ಕಲ್ಪನಾ ಚಾವ್ಲಾ ತಂಡದವರು ವಿಸರಣ ಅನ್ನೋ ಶಬ್ದವನ್ನು ಬಳಸಿದ್ದು, ಡಿಫ್ಯೂಷನ್ ಅನ್ನೋ ಶಬ್ದವನ್ನು ಬಳಸಿದ್ದು ಚಟರ್ಜಿ ತಂಡದವರು. ಹಾಗಾಗಿ ಕಲ್ಪನಾ ಚಾವ್ಲಾ ತಂಡಕ್ಕೆ ವಿಶ್ವಾಮಿತ್ರ ಮೇನಕೆ ಕಥನ ಕಾವ್ಯ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ.
ಸುಂದರ ಜೀವನಕ್ಕೆ ಅಂದದ ನುಡಿಗಳು ತುಕಾರಾಮ್ ಬ ಜಾಧವ್ ಬರೆದಂಥ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ಈಗ ಬರ್ತಾ ಇದೆ ಬಂಪರ್ ಪ್ರಶ್ನೆ. ಈಗ ಬಂತು ಪ್ರಶ್ನೆ. ನಮ್ಮ ದಿನಬಳಕೆಯ ಈ ವಸ್ತುವಿನಲ್ಲಿ ಜಲಪ್ರಿಯ ಹೈಡ್ರೋಫಿಲ್ ಹಾಗೂ ಜಲದ್ವೇಷಿ ಹೈಡ್ರೋಫೋಬ್ ಭಾಗಗಳು ಇರುತ್ತವೆ. ಅದು ಯಾವುದು ಅಂತ ಬಜರ್ ಒತ್ತಿದ್ದಾರೆ. ಕಲ್ಪನಾ ಚಾವ್ಲಾ. ಸೋಪ್ ಸರ್, ಸಾಬೂನು. ಸಾಬೂನು ಹೇಳಿ. ಎರಡನೇ ತಂಡ ಚಟರ್ಜಿ. ಸಾಬೂನು. ಸಾಬೂನು. ಮೂರನೇ ತಂಡ ಸಾಬೂನು. ಸುಳುಹು 1. ಇವು ನೀರು ಹಾಗೂ ಎಣ್ಣೆಗಳ ನಡುವೆ ಮಧ್ಯವರ್ತಿಗಳ ಹಾಗೆ ಕೆಲಸ ಮಾಡಿ ಅನಗತ್ಯ ಜಿಡ್ಡನ್ನು ನಿವಾರಿಸುತ್ತವೆ. ಎರಡನೇ ಸುಳುಹು. ಮೈಸಿಲ್ಲೆಗಳು ಸೇರಿ ಎಮಲ್ಸೀಕರಣವನ್ನು ಉಂಟು ಮಾಡಿ ಸ್ವಚ್ಛವಾಗಿಸುತ್ತವೆ. ಮೂರನೇ ಸುಳುಹು. ನಮ್ಮ ಬಟ್ಟೆ ಹಾಗೂ ದೇಹವು ಸ್ವಚ್ಛವಾಗಿರಲು ಇವು ತೀರಾ ಅನಿವಾರ್ಯ. ತಾವು ಹೇಳ್ತಾ ಇದ್ದೀರಿ ಸಾಬೂನು ಅಥವಾ ಸೋಪು ಅಂತ. ಹೌದಾ? ನೋಡೋಣ. ಸಾಬೂನು ಅಥವಾ ಸೋಪು ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಕೊಟ್ಟದ್ದು ಮೊದಲು ಕಲ್ಪನಾ ಚಾವ್ಲಾ ತಂಡದವರು. ತಾವು ಪ್ರಶ್ನೆ ಬರ್ತಾ ಇದ್ದ ಹಾಗೆ ಕೊಟ್ಟಿದ್ದೀರಿ, ಯಾವುದೇ ಸುಳುಹನ್ನು ತಗೊಂಡಿಲ್ಲ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೀರಿ. ಈಗ ಚಟ್ಪಟ್ ಚಿನ್ಕುರುಳಿ ಆರಂಭಿಸ್ತಾ ಇದ್ದೇವೆ. ರ್ಯಾಪಿಡ್ ಫೈರ್. ಈಗ ಬಂತು ಮೊದಲ ಪ್ರಶ್ನೆ. ಎಲ್ಲ ವಸ್ತುಗಳು ಪರಮಾಣುಗಳಿಂದ ಆಗಿದೆ ಎಂದು ಯಾರು ಹೇಳಿದರು? ಡಾಲ್ಟನ್, ಚಾಡ್ವಿಕ್. ಡಾಲ್ಟನ್. ಮುಂದಿನ ಪ್ರಶ್ನೆ. ಮನುಷ್ಯನ ದೇಹದಲ್ಲಿರುವ ಹೆಚ್ಚಿನ ಪ್ರೋಟೀನ್ ಯಾವುದು? ಆಲ್ಬುಮಿನ್, ಕೊಲಾಜನ್. ಮುಂದಿನ ಪ್ರಶ್ನೆ. ಮೂತ್ರಪಿಂಡದ ಸಕ್ರಿಯ ಘಟಕ ಯಾವುದು? ನೆಫ್ರಾನ್, ಟೆಫ್ಲಾನ್. ಮುಂದಿನ ಪ್ರಶ್ನೆ. ನಮ್ಮ ಭೂಮಿಯ ಸಿಹಿನೀರಿನ ಪ್ರಮಾಣದಲ್ಲಿ ಪ್ರತಿಶತ ಎಷ್ಟು ಮಂಜುಗಡ್ಡೆಯಲ್ಲಿ ಅಡಗಿದೆ? 70%, 50%? 70%. ಮುಂದಿನ ಪ್ರಶ್ನೆ. ಒಂದು ನಲ್ಲಿಗಿಂದ ನೀರು ತೊಟ್ಟಿ ಕೂತಿದ್ದರೆ 24 ಗಂಟೆಗಳಲ್ಲಿ ಎಷ್ಟು ನೀರು ವ್ಯರ್ಥವಾಗುತ್ತದೆ? 10 ಲೀಟರ್, 100 ಲೀಟರ್? 100 ಲೀಟರ್ ಇರ್ಬೋದು ಸರ್. 100 ಲೀಟರ್. ಜೋರಾಗಿ ಹೇಳಿ. 100 ಲೀಟರ್ ಇರ್ಬೋದು. 100 ಲೀಟರ್. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಡಾಲ್ಟನ್, ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಕೊಲಾಜಿನ್ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ನೆಫ್ರಾನ್ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಪ್ರತಿಶತ 70, ಉತ್ತರ ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಉತ್ತರ 100 ಲೀಟರ್ ಸರಿಯಾಗಿದೆ. ಅಂದರೆ ಏನರ್ಥ? ಐದು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ. ಕಲ್ಪನಾ ಚಾವ್ಲಾ ತಂಡಕ್ಕೆ 5 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಅಭಿನಂದನೆಗಳು ಕಲ್ಪನಾ ಚಾವ್ಲಾ ತಂಡಕ್ಕೆ. ಈಗ ಸುನೀತಾ ವಿಲಿಯಮ್ಸ್ ಸಿದ್ಧವಾಗಿದ್ದಾರೆ. ಅಂದರೆ 5 ಪ್ರಶ್ನೆಗಳನ್ನು ಕೇಳೋಕ್ಕೆ ನಾವು ಸಿದ್ಧವಾಗಿದ್ದೇವೆ. ಆರಂಭಿಸಬಹುದಾ? ಮೊದಲ ಪ್ರಶ್ನೆ. ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟ್ರಿಂಗ್ ಪ್ರಯೋಗವನ್ನು ಯಾರು ಮಾಡಿದರು? ರುದರ್ಫೋರ್ಡ್, ಚಾಟ್ವಿಕ್. ರುದರ್ಫೋರ್ಡ್. ಮುಂದಿನ ಪ್ರಶ್ನೆ. ಹೈಡ್ರೋಜನ್ನ ಸರ್ವಸಾಮಾನ್ಯ ಸಮಸ್ಥಾನಿ ಐಸೋಟೋಪ್ ಯಾವುದು? ಪ್ರೋಟಿಯಂ, ಡ್ಯೂಟೀರಿಯಂ. ಪ್ರೋಟಿಯಂ. ಮುಂದಿನ ಪ್ರಶ್ನೆ. ಪಿತ್ತಕೋಶದ ಕೆಲಸವೇನು? ಪಿತ್ತವನ್ನು ಸಾಂದ್ರೀಕರಿಸುವುದು, ಪಿತ್ತವನ್ನು ಸಾರರಿಕ್ತಗೊಳಿಸುವುದು. ಕಾನ್ಸಂಟ್ರೇಟ, ಡೈಲ್ಯೂಟ? ಕಾನ್ಸಂಟ್ರೇಟ್. ಮುಂದಿನ ಪ್ರಶ್ನೆ. ಗಿರ್ ಅಭಯಾರಣ್ಯದಲ್ಲಿ ಯಾವ ಪ್ರಾಣಿ ಇದೆ? ಹುಲಿ, ಸಿಂಹ? ಸಿಂಹ. ಮುಂದಿನ ಪ್ರಶ್ನೆ. ಮೈಸೂರು ಮಹಾರಾಜರು, ವಿವೇಕಾನಂದರು ಹಾಗೂ ಜಮ್ಶೆಡ್ಜಿ ಟಾಟಾ ನಿರ್ಮಿಸಿದ ವಿಜ್ಞಾನ ಸಂಸ್ಥೆ ಯಾವುದು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ ರುದರ್ಫೋರ್ಡ್ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಪ್ರೋಟಿಯಂ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಕಾನ್ಸಂಟ್ರೇಟ್ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸಿಂಹ ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಉತ್ತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಉತ್ತರ ಸರಿಯಾಗಿದೆ. 5 ಪ್ರಶ್ನೆ. ಐದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಸುನೀತಾ ವಿಲಿಯಮ್ಸ್ ತಂಡದವರು. ಹಾಗಾಗಿ 5 ಪುಸ್ತಕಗಳನ್ನು ಅವರಿಗೆ ಕೊಟ್ಟಿದ್ದೇವೆ. ಈಗ ರಾಜೇಶ್ವರಿ ಚಟರ್ಜಿ ತಂಡಕ್ಕೆ 5 ಪ್ರಶ್ನೆಗಳು ಬರ್ತಾ ಇವೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಭೌತ ವಿಜ್ಞಾನದಲ್ಲಿ ಯಾರು 2 ಬಾರಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರುವವರು? ಮೇಡಮ್ ಕ್ಯೂರಿ, ಜಾನ್ ಬಾರ್ಡಿನ್. ಜಾನ್ ಬಾರ್ಡಿನ್. ಮುಂದಿನ ಪ್ರಶ್ನೆ. ಇವುಗಳಲ್ಲಿ ಯಾವುದು ಅಲೋಹ, ನಾನ್ ಮೆಟಲ್? ಗಂಧಕ, ಸಲ್ಫರ್ ಅಥವಾ ಬೆರಿಲಿಯಂ? ಗಂಧಕ. ಮುಂದಿನ ಪ್ರಶ್ನೆ.
ಹೊಂಗೆ ಮರದ ಕೆಳಗೆ ತಂಪು ಇರುತ್ತದೆ, ಕಾರಣವೇನು? ನೀರು, ಕಾರ್ಬನ್ ಡೈಆಕ್ಸೈಡ್. ನೀರು ನೀರು ಮುಂದಿನ ಪ್ರಶ್ನೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಎಂದರೆ ಭಾರತದ ಯಾವ ನಗರದ ಸಮಯವಾಗಿದೆ? ಅಲಹಾಬಾದ್, ಹೈದರಾಬಾದ್. ಅಲಹಾಬಾದ್. ಮುಂದಿನ ಪ್ರಶ್ನೆ. ಇಸ್ರೋ ಇದುವರೆಗೂ ಎಷ್ಟು ಉಪಗ್ರಹಗಳನ್ನು ಉಡಾವಣೆ ಮಾಡಿದೆ? 465, 565. 565. 565 ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಜಾನ್ ಬಾರ್ಡಿನ್, ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಗಂಧಕ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ನೀರು ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಲಹಾಬಾದ್ ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಉತ್ತರ 565 ಉಪಗ್ರಹಗಳು, 35 ದೇಶಗಳಿಗೆ ಸೇರಿದ ಉಪಗ್ರಹಗಳನ್ನು ನಮ್ಮ ಇಸ್ರೋ ಉಡಾವಣೆ ಮಾಡಿದೆ. ಸಂತೋಷ ಪಡುವಂಥ ವಿಚಾರ. 5 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಚಟರ್ಜಿ ತಂಡದವರು. ಐದು ಪುಸ್ತಕಗಳನ್ನು ಚಟರ್ಜಿ ತಂಡಕ್ಕೆ ನಾವು ಕೊಟ್ಟಿದ್ದೇವೆ. ಈಗ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ, ಪ್ರಯೋಗ ಪ್ರಶ್ನೆ. ಮಕ್ಕಳೇ, ಒಂದು ಪುಟ್ಟ ಪ್ರಯೋಗವನ್ನು ಮಾಡೋಣ. ಈ ಪ್ರಯೋಗಕ್ಕೆ ಬೇಕಾದ ವಸ್ತುಗಳು ಅಂದರೆ ನಾವು ಕುಡಿಯುವಂಥ ಗಾಜಿನ ನೀರಿನ ಲೋಟ ಒಂದು, ಹಾಗೆಯೇ ಒಂದು ಪುಟ್ಟ ರಟ್ಟನ್ನು ತಗೊಂಡು ಅದರಲ್ಲಿ ಒಂದು ಬಾಣದ ಗುರುತನ್ನು ಹಾಕಿದ್ದೇನೆ. ಆಮೇಲೆ ನೀರು, ನಾವು ಬಳಸುವಂಥ ಸರ್ವಸಾಮಾನ್ಯ ನೀರು ಏನಿದೆ ಆ ನೀರನ್ನು ತಗೊಂಡಿದ್ದೇನೆ. ಈಗ ಪ್ರಯೋಗವನ್ನು ಗಮನಿಸೋಣ ನಾವು. ಈಗ ನಾನೇನು ಮಾಡ್ತಾ ಇದ್ದೇನೆ, ಈ ಗಾಜು ಇದೆಯಲ್ಲ, ಈ ಗಾಜಿನ ಹಿಂಭಾಗದಲ್ಲಿ ಈ ಬಾಣದ ಗುರುತನ್ನು ಇಡ್ತಾ ಇದ್ದೇನೆ. ಈಗ ಬಾಣದ ಗುರುತು ನಿಮ್ಮ ಬಲಗಡೆ ಇದೆ, ನನಗೇನಾಗುತ್ತೆ ಎಡಗಡೆ ಆಗಿದೆ, ನಿಮ್ಮ ಬಲಗಡೆಗೆ ಕಾಣ್ತಾ ಇದೆ ಅಲ್ವಾ? ಈಗ ನಾನೇನು ಮಾಡ್ತೇನೆ, ಈ ಜಗ್ಗಲ್ಲಿ ಇರುವಂಥ ನೀರನ್ನು ಅದರೊಳಗೆ ಹೋಯ್ತೇನೆ. ಏನಾಗುತ್ತೆ ಅಂತ ಗಮನಿಸಿ ನೋಡಿ. ಬಾಣದ ಗುರುತು ಏನಾಗಿದೆ? ಅದು ತಿರುವು ಮುರುಗ ಆಗಿದೆ. ಯಾಕೆ ತಿರುಗು ಮುರುಗ ಆಗಿದೆ, ಅದರ ಹಿಂದೆ ಇರ್ತಕ್ಕಂಥ ತತ್ವ ಏನು ಅಂತ ತಿಳ್ಕೊಬೇಕಾಗಿದೆ. ಬಜರೊತ್ತಿ ಉತ್ತರವನ್ನು ಕೊಡಿ. ಕಲ್ಪನಾ ಚಾವ್ಲಾ. ಸರ್ ವಕ್ರೀಭವನದಿಂದ ಸರ್. ವಕ್ರೀಭವನ. ಎಸ್, ಯಾಕಂದ್ರೆ ಸರ್ ಈಗ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಹೋಗುವಾಗ ಸರ್ ವೆಲಾಸಿಟಿ ಚೇಂಜ್ ಆಗತ್ತೆ ಸರ್. ವೆಲಾಸಿಟಿ ಚೇಂಜ್ ಆದ್ರೆ ಅಲ್ಲಿ ಡಿಫ್ರೆನ್ಸ್ ಬರುತ್ತೆ ಸರ್. ಅದಕ್ಕೆ ಅದು ಯಾರೋ ಮಾರ್ಕು ಆಪೋಸಿಟ್ ಬರುತ್ತೆ ಸರ್. ಮೀಡಿಯಮ್ ಅಂದರೆ ಕನ್ನಡದಲ್ಲಿ ಮಾಧ್ಯಮ ಅಂತ ಹೇಳ್ತೇವೆ. ಎಸ್, ಹಾಗಾಗಿ ಮಾಧ್ಯಮ ಬದಲಾವಣೆ ಆಗ್ತಾ ಇರೋದು. ಇದರಿಂದ ಮೊದಲು ಗಾಳಿ ಇದೆ, ಅದಾದ ನಂತರ ನೀರಿದೆ ಅಲ್ವಾ? ಅದರಿಂದ ವಕ್ರೀಭವನದ ಕಾರಣ. ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ವಕ್ರೀಭವನಕ್ಕೆ? ರಿಫ್ಲೆಕ್ಷನ್. ರಿಫ್ಲೆಕ್ಷನ್ನ ರಿಫ್ರಾಕ್ಷನ್? ರಿಫ್ರಾಕ್ಷನ್. ಸರಿಯಾದ ಉತ್ತರ ವಕ್ರೀಭವನ ಅಥವಾ ರಿಫ್ರಾಕ್ಷನ್. ಒಳ್ಳೆ ಉತ್ತರವನ್ನು ಕೊಟ್ಟಿದ್ದಾರೆ. ಕಲ್ಪನಾ ಚಾವ್ಲಾ ತಂಡಕ್ಕೆ ಮಕ್ಕಳಿಗೆ, ಹಿರಿಯರಿಗೆ, ಎಲ್ಲರಿಗೂ ವಿಜ್ಞಾನ ವಿನೋದವನ್ನು ಕೊಡುವ ಚಂದಮಾಮ ಕಥೆಗಳು ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ ಕಲ್ಪನಾ ಚಾವ್ಲಾ ತಂಡಕ್ಕೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಕಲ್ಪನಾ ಚಾವ್ಲಾ ತಂಡಕ್ಕೆ 120 ಅಂಕಗಳು ದೊರೀತಾ ಇವೆ. ದಯವಿಟ್ಟು ಸ್ವೀಕರಿಸಿ. ನೂರು ಅಂಕಗಳನ್ನು ಗಳಿಸಲಿಕ್ಕೆ ಒಂದು ವಿಶೇಷ ಪುಸ್ತಕವನ್ನು ಬಹುಮಾನವಾಗಿ ಕೊಡ್ತಾ ಇದ್ದೇವೆ. ಸಾಹಿತ್ಯ ವಿಚಾರ ವಿಮರ್ಶೆ, VC ಬರೆದಿರುವಂಥದ್ದು. ಸುನೀತಾ ವಿಲಿಯಮ್ಸ್ ತಂಡಕ್ಕೆ 7 ಪುಸ್ತಕ ಸಿಗ್ತಾ ಇದೆ. 70 ಅಂಕಗಳು ಸ್ವೀಕರಿಸಿ. ಅಭಿನಂದನೆಗಳು. ರಾಜೇಶ್ವರಿ ಚಟರ್ಜಿ ತಂಡಕ್ಕೂ 120 ಅಂಕಗಳು ತಮಗೆ ದೊರೆತಿವೆ. 100 ಅಂಕಗಳನ್ನು ಪಡೆದರೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. VC 100ರ ನೆನಪು. ಒಳ್ಳೆಯ ಪುಸ್ತಕ. ಈ ವಿಶೇಷ ವಿಜ್ಞಾನ ಕ್ವಿಜ್ ಕಾರ್ಯಕ್ರಮ ತಮಗೆಲ್ಲ ಇಷ್ಟವಾಯಿತು ಅಂತ ಭಾವಿಸ್ತೇನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.